ಕೆಆರ್ಎಸ್ ಅಣೆಕಟ್ಟೆ ತುಂಬಿದ ಹಿನ್ನೆಲೆ ಬಾಗೀನ ಅರ್ಪಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಿಲ್ಲೆಯಲ್ಲಿ ರೈತರ ಬೆಳೆಗಳಿಗೆ ನೀರು ನೀಡುವುದು ಬಿಟ್ಟು ಶಿಲಾನ್ಯಾಸ ನಿರ್ಮಿಸುವಂತೆ ಸೂಚಿಸಿರುವುದು ನಾಚಿಕೆಗೇಡಿನ ಸಂಗತಿ ಎಂದು ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಕಿಡಿಕಾರಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೈತರ ಬೆಳೆಗೆ ನೀರು ನೀಡದೆ ಅಣೆಕಟ್ಟೆ ತುಂಬಿಸಿ, ಜೂನ್ ತಿಂಗಳಿನಲ್ಲೇ ಅಣೆಕಟ್ಟೆ ತುಂಬಿದೆ ಎಂದು ಬೀಗುತ್ತಿರುವ ಕಾಂಗ್ರೆಸ್ ಸರ್ಕಾರ ಐತಿಹಾಸಿಕ ನೆನಪೆಂದು ಶಿಲಾನ್ಯಾಸ ನಿರ್ಮಿಸಲು ಮುಂದಾಗುವುದು ಸರಿಯಲ್ಲ. ಬದಲಿಗೆ ನಾಲೆಗಳಿಗೆ ನೀರು ಹರಿಸಿ ರೈತರ ಬೆಳೆ ಕಾಪಾಡಲಿ ಎಂದರು. ಜಿಲ್ಲೆಯಲ್ಲಿ ರೈತರ ಬೆಳೆಗಳಿಗೆ ನೀರು ನೀಡುವುದನ್ನು ಬಿಟ್ಟು ಕಾಂಟ್ರಾಕ್ಟರ್ಗಳಂತೆ ವರ್ತಿಸುತ್ತಿರುವ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರು ರೈತರ ಪರವಾಗಿ ಕೆಲಸ ಮಾಡದೆ ಗುತ್ತಿಗೆದಾರರ ಪರವಾಗಿ ನಿಂತಿದ್ದಾರೆ. ಹಿಂದೆಲ್ಲ ಯಾವುದೇ ಕಾಮಗಾರಿ ನಡೆಯುತ್ತಿದ್ದರೂ ಕಾಮಗಾರಿ ನಿಲ್ಲಿಸಿ ರೈತರ ಬೆಳೆಗೆ ನೀರು ಹರಿಸಲಾಗುತ್ತಿತ್ತು. ಆದರೆ ನೀರು ನಿಲ್ಲಿಸಿ ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಡುತ್ತಿದ್ದಾರೆ ಎಂದು ಟೀಕಿಸಿದರು. ಮೊನ್ನೆ ಇದರಲ್ಲಿ ಕೆಆರ್ಎಸ್ನಲ್ಲಿ ಕಾವೇರಿ ತಾಯಿಗೆ ಬಾಗಿನ ಅರ್ಪಿಸಿದಂಥ ಕಾರ್ಯಕ್ರಮನ ನಾನು ಲೈವ್ ನೋಡಿದೆ. ವೇದಿಕೆ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಆಡಿದ ಮಾತುಗಳನ್ನು ಗಮನಿಸಿದೆ. ಬಾಬು, ನಂದೊಂದು ಇಲ್ಲಿ ಒಂದು ಶಿಲಾನ್ಯಾಸ ಮಾಡಿಸಪ್ಪ, ಜೂನ್ ತಿಂಗಳಲ್ಲಿ 193 ವರ್ಷ ಆಗಿದೆ, ಶಿಲಾನ್ಯಾಸ ಮಾಡಿಸಪ್ಪ ಇಲ್ಲಿ, ಮಹೇಶ್ ಶಿಲಾನ್ಯಾಸ ಮಾಡಿಸಪ್ಪ ಅಂತ ಹೇಳಿದ್ದನ್ನು ನಾನು ಗಮನಿಸಿದೆ. ಅದ್ಯಾಕೋ ಗೊತ್ತಿಲ್ಲ, ನಮ್ಮ ಜಿಲ್ಲೆಯ ರಾಜಕೀಯ ಮುಖಂಡರು ಅಂದರೆ ಹಿಂದೆ ಒಂದು ಭಾಳ ಜವಾಬ್ದಾರಿಯುತವಾಗಿ ನಡ್ಕೊಳ್ತಿದ್ರು. ಇಡೀ ಸರ್ಕಾರ ನಮ್ಮ ಜಿಲ್ಲೆಯ ರಾಜಕೀಯ ಮುಖಂಡರುಗಳ ಮಾತಿಗೆ ಹೆದರ್ತಿದ್ರು. ಯಾಕೆಂದರೆ ಅವರು ಜವಾಬ್ದಾರಿಯುತವಾಗಿ ನಡ್ಕೊಂತಾರೆ ಅಂತ. ಬಟ್ ಭಾಳ ದುರದೃಷ್ಟ, ನಮ್ಮ ಜಿಲ್ಲೆ ಜನಪ್ರತಿನಿಧಿಗಳು ಯಾರು ನ್ಯಾಯಕ್ಕಾಗಿ ಮಾತಾಡೋದನ್ನು ನಿಲ್ಲಿಸ್ದಂಗೆ ಕಾಣ್ತಾರೆ. ನೀರು ಕಟ್ಟೆಲಿದ್ರೂ ಕೂಡ 90-95 ಅಡಿ ನೀರಿದ್ರೂ ಕೂಡ ಕುಡಿಯೋ ನೀರು ಜಾನುವಾರುಗಳಿಗಾಗಲಿ ಅಥವಾ ನಿಂತಿರ್ತಕ್ಕಂಥ ಕಬ್ಬಿಗಾಗಲಿ, ತೆಂಗಿಗಾಗಲಿ, ಅಡಿಕೆಗಾಗಲಿ, ಕೆರೆ ಕಟ್ಟೆಗಳ ಸಂಪೂರ್ಣ ತುಂಬಿಸೋಕ್ಕಾಗಲಿ ನೀರು ಕೊಡಲಿಲ್ಲ. ಮೇ ತಿಂಗಳಲ್ಲಿ ನೀರು ನಿಲ್ಲಿಸಿದ್ರು. ಮೇ ತಿಂಗಳಿಂದ ಇಲ್ಲಿವರೆಗೂ ಕೂಡ ನಾಲೆಗೆ ನೀರು ಕೊಡಲಿಲ್ಲ. ಕಟ್ಟೆ ತುಂಬಿಕೊಳ್ಳದೆ ಏನಾಗುತ್ತೆ? ಜನಕ್ಕೆ ನೀವು ನೀರು ಕೊಟ್ಟರಲ್ವ ಕಟ್ಟೆ ಖಾಲಿ ಆಗೋದು. ಮತ್ತು ಅದು ಜೂನ್ ತಿಂಗಳಲ್ಲೋ ಜುಲೈ ತಿಂಗಳಲ್ಲೋ ತುಂಬಿಕೊಳ್ತೋದು, ಆಗಸ್ಟಲ್ಲೋ ತುಂಬಿಕೊಳ್ಳೋದು ನಡೀತಿತ್ತು. ನೀವು ಜನಕ್ಕೆ ನೀರೇ ಕೊಡ್ತಾ ಇಲ್ವಲ್ಲ. ನೀವೇನಿದ್ರು ಕಾಂಟ್ರಾಕ್ಟ್ರ್ ಪರ. ನೀವು ಇಲ್ಲಿರ್ತಕ್ಕಂಥ ರಾಜಕೀಯ ನಾಯಕರುಗಳು ಕಾಂಟ್ರಾಕ್ಟ್ರ್ ಪರ. ಜಿಲ್ಲೆಯ ಜನದ ಪರವಾಗಿ ನೀವು ನೀರು ಕೊಟ್ಟಿದ್ದಿದ್ರೆ ಜೂನ್ ತಿಂಗಳಲ್ಲಿ ನೀರು ತುಂಬಿಕೊಳ್ಳೋದು ಹೆಗ್ಗಳಿಕೆ ಅಂತ ನೀವೇನಾದ್ರು ಅಂದ್ಕೊಂಡಿದ್ರೆ, ನೀವು ಮಾಡ್ಕೊಂಡಿರೋ ಒಂದು ಪರಿಸ್ಥಿತಿಗೆ ಅದನ್ನು ನಾಚಿಕೆಗೇಡು ಅಂತ ನಾನು ಕರಿತೀನಿ. ಅದಕ್ಕೆ ಬೇರೆ ಶಿಲಾನ್ಯಾಸ ಮಾಡಿಸಿ ಅಂತ. ಸಿದ್ದರಾಮಯ್ಯನವರಂಥ ಪ್ರಬುದ್ಧ ರಾಜಕಾರಣಿ, ವಿಚಾರವಂತರು, ಯೋಗ್ಯರು, ಯಾರ ಮಾರ್ಗದರ್ಶನದಲ್ಲಿ ಈ ಥರದ ಎಡವಟ್ಟು ಮಾಡಿದ್ರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಕಟ್ಟೆಯಲ್ಲಿ ನೀರು ತುಂಬಿದ್ದಕ್ಕೆ ಶಿಲಾನ್ಯಾಸ ಮಾಡಿಸಿ ಒಂದು ಇದನ್ನೇ ಸ್ಥಾಪಿಸ್ಬಿಡಪ್ಪ ಅಂತ ಬಾಬು ಶಿಲಾನ್ಯಾಸ ಮಾಡಿಸು ಅಂತ ಪದ ಬಳಸ್ತಾರೆ. ಜಿಲ್ಲೆ ಜನಕ್ಕೆ ನೀರು ಕೊಡಲಿಲ್ಲ. ಕಬ್ಬು ಭತ್ತ ಒಡಗಡಿತಿತ್ತು ಕೆಲವರಿಗೆ. ಎಲ್ಲರದು ಏನು ಭತ್ತ ಆಗ್ಬಿಟ್ಟಿಲ್ಲ, ಒಡಗಡಿತಿತ್ತು, ನೀರಿತ್ತು.
ಒಂದು ಕಟ್ಟು ನೀರು ಕೊಟ್ಟಿದ್ರೆ ಭತ್ತ ಆಗಿರೋದು. ಇವತ್ತು ನೀವು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾಹಿತಿ ತಗೊಳ್ಳಿ, ಕಂಪ್ಲೀಟ್ ಇಳುವರಿ ಡೌನ್ ಆಯಿತು. ರೈತರ ಭತ್ತ ಇಳುವರಿ ಸಂಪೂರ್ಣ ಕುಂಠಿತವಾಯಿತು. ನೀವು ಇದನ್ನು ಮಾಹಿತಿ ತಗೊಳ್ಳಿ. ಗೋಷ್ಠಿಯಲ್ಲಿ ಜೆಡಿಎಸ್ ಮುಖಂಡ ಲೋಕೇಶ್ ಇದ್ದರು.